ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರಗೂರು ಅರ್ಷದ್. ಈಗೇನ್ ನೀವು ನೋಡ್ತಾ ಇದ್ದೀರಾ ಮುಂಬೈ ಮತ್ತು ಬೆಂಗಳೂರಿಗೆ ಹೋಗುವಂತ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನಾನು ಇಲ್ಲಿ ನಿಂತಿರುವಂತದ್ದು. ಸೊ ಇಲ್ಲಿ ಸಿರಾ ಸಮೀಪ ಅಂದ್ರೆ ಕಡುಗೆರೆ ಗೇಟ್ ಇಂದ ಸ್ವಲ್ಪ ಮುಂಭಾಗ ಬಂದ್ರೆ ಇಲ್ಲೊಂದು ಇರ್ಟಿಗಾ ಗಾಡಿ CNG ಇರ್ತದೆ. ಇದು ನೋಡ್ಬೋದು ನೀವು ದೃಶ್ಯದಲ್ಲಿ. ಈ CNG ಗಾಡಿ ಪೈಪಲ್ಲಿ ಏನೋ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿ ಒಂದು ಸಣ್ಣದಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಅದರಲ್ಲಿದ್ದಂತ ಸುಮಾರು 6 ಜನ ಪ್ರಯಾಣಿಕರು ಆಟೋಮೆಟಿಕ್ ಆಗಿ ಅವ್ರು ತಂದಿರೋ ಲಗೇಜ್ ಕೂಡ ತಕೊಂಡು ಕೆಳಗೆ ಇಳಿಯಕ್ ಆಗೋದಿಲ್ಲ ಅಂತ ಒಂದು ಸಂದರ್ಭ. ಯಾಕಂದ್ರೆ ನೋಡ್ಬೋದು ನೀವು ವಿಜಲ್ಸ್ ಅಲ್ಲಿ ದಗ ಉತ್ತಿ ಹರಿತಾ ಇದೆ. ಈ CNG ಇರ್ಟಿಗಾ ಗಾಡಿ 2022 ಮಾಡ್ಲಿರ್ತದೆ. ಇದು ಅವ್ರು ತಂದಿರೋಂತ ಬಟ್ಟೆ ಕೂಡ ಸಮೇತ ಕೆಳಗಡೆ ತರೋಕ್ ಆಗೋದಿಲ್ಲ. ಸೊ ಯಾಕಪ್ಪ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತ ಅಂದ್ರೆ, ನೋಡ್ಬೋದು CNG ಗಾಡಿಗಳು ಯಾರ್ಯಾರು ವೆಹಿಕಲ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅವರು ಸರಿಯಾದ ರೀತಿಯಲ್ಲಿ ಮೆಕ್ಯಾನಿಕ್ಸಮ್ ಆಗಿರ್ಬೋದು, ಚೆಕಿಂಗ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊಂಡ್ರೆ ಬಹಳ ಉತ್ತಮ ಅನಿಸ್ತದೆ. ನೋಡಿ, ಇದು ಆಗಿರುವಂತ ದೃಶ್ಯ ಕೆಲವೇ ಸೆಕೆಂಡ್ಗಳಲ್ಲಿ. ಆಮೇಲೆ ಆಟೋಮೆಟಿಕ್ ಆಗಿ ಡೋರ್ ಕೂಡ ಲಾಕ್ ಆಗಿರುತ್ತೆ. ಅವರು ಸ್ಥಳೀಯರು ನಮ್ ಜೊತೆ ಮಾಹಿತಿ ಹಂಚ್ಕೊಂಡ್ರು, ಅದ್ರಲ್ಲಿ ಇದ್ದಂತವ್ರು ಲಾಕ್ ಆಗುತ್ತೆ. ಸೊ ಕಷ್ಟಪಟ್ಟು ಬೇಗ ಒಂದು 5-10 ಸೆಕೆಂಡ್ ಅಲ್ಲಿ ಹೊರಗಡೆ ಬಂದಿದ್ದಾರೆ. ಅವ್ರು ತಂದಿರುವಂತಹ ಬಟ್ಟೆಗಳು, ಲ್ಯಾಪ್ಟಾಪ್, ಇನ್ನು ಕೆಲವು ತಿನಿಸುಗಳ ಪದಾರ್ಥಗಳು ಕೂಡ ಗಾಡಿಯಲ್ಲೇ ಸುಟ್ಟು ಕರಕಲಾಗಿರುವಂತದ್ದು ನೀವು ನೋಡ್ಬೋದು ವಿಜಲ್ಸ್ ಅಲ್ಲಿ. ಏನೇನು ಕೂಡ ಉಳ್ದಿಲ್ಲ, ಜಸ್ಟ್ ಕಬ್ಣ ಮಾತ್ರ ಉಳ್ದಿರುವಂತದ್ದು. ಸೊ ಇವರು ಹಾವೇರಿಯಿಂದ ನೆಲಮಂಗಲಗೆ ಪ್ರಯಾಣ ವಾಪಸ್ ಹೋಗ್ತಾ ಇದ್ರು. ಹಾವೇರಿಗೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನೆಲಮಂಗಲಗೆ ಹೋಗ್ತಿರೋಂತ ಸಂದರ್ಭದಲ್ಲಿ ಆಗಿರುವಂತ ದೃಶ್ಯ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ, ದಯಮಾಡಿ ಏನ್ CNG ವೆಹಿಕಲ್ ನ ಮೇಂಟೈನ್ ಮಾಡ್ತಿರೋಂತ ಬಹಳಷ್ಟು ಜನ ವಾಹನ ಚಾಲಕರಿದ್ದೀರಾ, ಈ ಒಂದು ಎಚ್ಚರಿಕೆ ಗಂಟೆ ನಿಮ್ಗೆ. ಈಗ 2022 ಮಾಡ್ಲು ಕೆಲವೇ ಸೆಕೆಂಡ್ಗಳಲ್ಲಿ, ಅಂದ್ರೆ ಆ ಡ್ರೈವರು ಮತ್ತೆ ಇನ್ನೂ 5 ಜನ ಇದ್ದಂತ ಯುವಕರು ಏನು ಮಾಡಕ್ಕೆ ಸಾಧ್ಯನೇ ಆಗಿಲ್ಲ. ಹಂಗೆ ದಗ ಉತ್ತಿ ಹರಿದಿದೆ ಈ ಗಾಡಿ. ಸೊ ಇದು ಮುಂದೆ ಆಗ್ಬಾರ್ದು ಇಂತಹ ಪರಿಸ್ಥಿತಿ ಅನ್ನೋದು ನಮ್ಮ ಮೂಲ ಉದ್ದೇಶ.